ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ವೋಟರ್ ಐಡಿಯನ್ನು ಅಪ್ಲೈ ಮಾಡಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರ್ತೀರಾ, ಮನೆಯಲ್ಲೇ ಕೂತ್ಕೊಂಡು ನೀವು ಯಾವುದೇ ತರ ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅವರಿಗೆ ದುಡ್ಡು ಕೊಟ್ಟು ಮಾಡಿಸೋ ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಫ್ರೀ ಆಗಿ ಫೋನಲ್ಲಿ ನಿಮ್ಮ ವೋಟರ್ ಐಡಿನ ನೀವೇ ಅಪ್ಲೈ ಮಾಡ್ಕೋಬಹುದು. ಯಾವ ತರ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನೋಡೋಣ ಏನಿದೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಅಂತ. ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ವೋಟರ್ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದಕ್ಕೆ ನೀವು ಕೆಳಗಡೆ ಬಂದು ಇಲ್ಲಿ ನೋಡಬಹುದು ರಿಜಿಸ್ಟ್ರೇಷನ್ ಫಾರ್ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ನಿಮ್ದು ಫಸ್ಟ್ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಳ್ಳೋಕೆ ನಿಮ್ದು ಫೋನ್ ನಂಬರ್ ಮತ್ತೆ ಇಲ್ಲಿ ಕ್ಯಾಪ್ಚಾನ ಫಿಲ್ ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ರಿಕ್ವೆಸ್ಟ್ OTP ಮೇಲೆ ಹಾಕಬೇಕು. ಹಾಕಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಎಂಟರ್ ದಿ OTP ಅಂತ ಇದೆ. ನಿಮ್ಮ ಫೋನ್ಗೆ OTP ಬಂದಿರುತ್ತೆ. OTP ನ ಇಲ್ಲಿ ಹಾಕೋಬೇಕು. OTP ಹಾಕಿದಾದ್ಮೇಲೆ ವೆರಿಫೈ ಲಾಗಿನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್, ಎಷ್ಟು ಸ್ಟೆಪ್ ಇರ್ತಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೀವು ನೋಡ್ಕೋಬಹುದು. ನೋಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಬಂದು ಇಲ್ಲಿ ನೀವು ನಿಮ್ಗೆ ಯಾವ್ದು ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಕನ್ನಡ ಇದೆ, ಕನ್ನಡದಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಬಹುದು ನೀವು ಜಿಲ್ಲೆ ಮತ್ತು ವಿಧಾನಸಭಾ ಲೋಕಸಭಾ ಕ್ಷೇತ್ರ ಆಯ್ಕೆ ಮಾಡಿ ಅಂತ ಇದೆ. ಮತ್ತೆ ನಿಮ್ದು ಯಾವ್ದು ಡಿಸ್ಟಿಕ್ ಮತ್ತೆ ನಿಮ್ಮ ವಿಧಾನಸಭಾ ಲೋಕಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬೇಕು. ನಿಮ್ದು ಸ್ಟೇಟ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ವಿಧಾನಸಭಾ ಕ್ಷೇತ್ರದ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಮುಂದೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಮುಂದೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಬಹುದು ನೀವು ಕೆಳಗಡೆ ವೈಯಕ್ತಿಕ ವಿವರಗಳು ಅಂದ್ರೆ ಪರ್ಸನಲ್ ಡೀಟೇಲ್ ಇರುತ್ತೆ. ಇದನ್ನ ನೋಡಬಹುದು ನೀವು. ಮೊದಲ ಹೆಸರು ನಿಮ್ ಫಸ್ಟ್ ನೇಮ್ ಅನ್ನ ಆಡ್ ಮಾಡ್ಬೇಕು. ಆಮೇಲೆ ನಿಮ್ದು ಸರ್ ನೇಮ್ ಇದ್ರೆ ಅದನ್ನ ಹಾಕೋಬೇಕು. ಮತ್ತೆ ಇಲ್ಲಿ ಬಂದು ನಿಮ್ದು ಕನ್ನಡದಲ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಾನಾಗೆ ಇಲ್ಲಿ ಟೈಪ್ ಆಗ್ಬಿಡತ್ತೆ. ಎರಡು ಕೂಡ ಅಷ್ಟೇ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಟೈಪ್ ಆಗ್ಬಿಡತ್ತೆ. ಮತ್ತೆ ಇದು ಬಂದು ಫೋಟೋ ಅಪ್ಲೋಡ್ ಮಾಡ್ಬೇಕು. ಅದನ್ನು ವೈಟ್ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಅದ್ರ ಜೊತೆ ಅದು 2 MB ಒಳಗಡೆ ಇರಬೇಕು. JPG ಫಾರ್ಮೆಟ್ ಒಳಗಡೆ ಇರಬೇಕು. ಅದನ್ನ ಅಪ್ಲೋಡ್ ಮಾಡಿ ಇಲ್ಲಿ ಮುಂದೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಮುಂದೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ಯಾರಾದರೊಬ್ಬ ಸಂಬಂಧಿಯ ಹೆಸರು ಮತ್ತು ಉಪನಾಮ ಅಂತ ಇದೆ. ಯಾರು ನಿಮ್ ರಿಲೇಟಿವ್ಸ್ ಇದಾರಲ್ಲ, ನಿಮ್ ರಿಲೇಟಿವ್ಸ್ ಅಂದ್ರೆ ನಿಮ್ದು ತಂದೆ ತಾಯಿ ಅಥವಾ ನೀವು ಮದುವೆ ಆಗಿದ್ರೆ ನಿಮ್ದು ಹಸ್ಬೆಂಡ್ ಹೆಸರು, ಇಲ್ಲ ಅಂದ್ರೆ ನೀವು ಬೇರೆ ಪತಿ ಇದ್ರೆ ಪತಿ ಹೆಸರು, ಪತ್ನಿ ಇದ್ರೆ ಪತ್ನಿ ಹೆಸರು ಹಾಕ್ಬೇಕು. ಮತ್ತೆ ಅನಾಥರಾಗಿದ್ದಲ್ಲಿ ಇಲ್ಲಿ ಲಾಸ್ಟ್ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಹಾಕ್ಬೇಕು. ತೃತೀಯ ಅಥವಾ ಲಿಂಗ ಆಗಿದ್ರೆ ಗುರು ಅಂತ ಹಾಕಿ ಇಲ್ಲಿ ಲಾಸ್ಟ್ ಒಂದಿದೆ ಅದಕ್ಕೆ ಹಾಕ್ಬೇಕು. ಹಾಕಿದಾದ್ಮೇಲೆ ಇಲ್ಲಿ ನೀವು ಯಾರ್ದನ್ನ ಈಗ ತಂದೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ತಂದೆ ಹೆಸರು ಮತ್ತೆ ಅವ್ರದ್ದು ಸರ್ ನೇಮ್ ಇರ್ತಾರೆ, ಸರ್ ನೇಮ್ ಹಾಕಿ. ಮತ್ತೆ ಅವ್ರದ್ದು ಇಲ್ಲಿ ಕೆಳಗಡೆ ಅಷ್ಟೇ ಸೇಮ್ ಅಷ್ಟೇ ಆಸ್ ಇಟ್ ಈಸ್ ಅಷ್ಟೇ ಇರುತ್ತೆ. ಇಲ್ಲಿ ನೇಮ್ ಬಂದು ತಾನಾಗಿ ಟೈಪ್ ಆಗುತ್ತೆ. ಇಲ್ಲಿ ಈ ತರ ನೋಡ್ಬೋದು. ಇಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಇಲ್ಲಿ ಹೋಗಿ ನೀವು ಸರಿಪಡಿಸ್ಕೋಬಹುದು. ಇಲ್ಲಿ ಈ ತರ ಹಾಕಿ ಆಮೇಲೆ ಇಲ್ಲಿ ಮುಂದೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಅಂತ ಕ್ಲಿಕ್ ಮಾಡಿ ಆದ್ಮೇಲೆ ಸಂಪರ್ಕದ ವಿವರಗಳು ಅಂತ ಇದೆ ನೋಡಿ. ಇಲ್ಲಿ ನೋಡಬಹುದು ನೀವು ಮೊಬೈಲ್ ಸಂಖ್ಯೆ ಸ್ವಯಂ ಇದ್ರೆ ಸ್ವಯಂ ಹಾಕಿ, ಮೇಲೆ ತಿಳಿಸಿದ ಸಂಬಂಧಿ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಯಂ ಇದ್ರೆ ಸ್ವಯಂ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಇಲ್ಲ ಅಂದ್ರೆ ಇಮೇಲ್ ID ಇರುತ್ತೆ, ಇಮೇಲ್ ID ನ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಕೆಳಗಡೆ ಮುಂದೆ ಇದೆ, ಮುಂದೆ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಆಧಾರ ವಿವರಗಳು ಅಂತ ಇದೆ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕ್ಬಿಟ್ಟು ಇಲ್ಲಿ ಮುಂದೆ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ನಿಮ್ದು ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ನಿಮ್ ಜನ್ಮ ದಿನಾಂಕ ಇಲ್ಲಿ ಬಂದು ನೀವು ಫಿಲ್ ಮಾಡ್ಕೋಬೇಕು. ಮತ್ತೆ ಆ ಜನ್ಮ ದಿನಾಂಕಕ್ಕೆ ಪ್ರೂಫ್ ಏನಿದೆ ಅಂತ ಇಲ್ಲಿ ಪ್ರೂಫ್ ಆಡ್ ಮಾಡ್ಕೋಬೇಕಾಗತ್ತೆ. ನಿಮ್ದು ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ಹಾಕಿ, ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಬರ್ತ್ ಸರ್ಟಿಫಿಕೇಟ್ ಮತ್ತೆ ಆಧಾರ್ ಕಾರ್ಡ್ ಅಂತ ಇದೆ. ನಿಮ್ಗೆ ನಿಮ್ಮ ಹತ್ರ ಈಗ ಸದ್ಯಕ್ಕೆ ಯಾವ್ದಿರುತ್ತೆ ಅದನ್ನ ಫಿಲ್ ಹಾಕ್ಬಿಟ್ಟು ಅದನ್ನ ನೀವು JPG ಫಾರ್ಮೆಟ್ ಒಳಗಡೆ 2 MB ಒಳಗಡೆ ಇರುವಂತದ್ದು ಸೇಮ್ ಫೈಲ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಪ್ಲೋಡ್ ಮಾಡಿ ಮುಂದೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಪ್ರಸ್ತುತ ವಿಳಾಸದ ವಿವರಗಳು ಅಂತದೆ. ಪ್ರೆಸೆಂಟ್ ಅಡ್ರೆಸ್ ಯಾವ್ದಿರುತ್ತೆ ಅದ್ರ ಬಗ್ಗೆ ನೀವು ಡೀಟೇಲ್ ಅನ್ನ ಇಲ್ಲಿ ಕೊಡ್ಬೇಕಾಗತ್ತೆ. ನಿಮ್ ಮನೆ ಸಂಖ್ಯೆ ಎಷ್ಟಿದೆ ಅದನ್ನ ಕೊಡಿ. ಮತ್ತೆ ನಿಮ್ದು ಬೀದಿ ಯಾವ್ದಿದೆ, ಸ್ಥಳ, ಮೊಹಲ್ಲಾ, ರಸ್ತೆ ಅದರ ನೇಮ್ ಅನ್ನ ಇಲ್ಲಿ ಹಾಕಿ. ಮತ್ತೆ ಪಟ್ಟಣ ಅಥವಾ ಗ್ರಾಮ ಅಂತ ನೋಡಿ ಇಲ್ಲಿ ನೀವು ನೇಮ್ ಅನ್ನ ಹಾಕ್ಬೇಕಾಗತ್ತೆ. ಮತ್ತೆ ಇಲ್ಲಿ ಕೆಳಗಡೆ ಅಷ್ಟೇ ನಿಮ್ದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ತಾನಾಗೆ ಇಲ್ಲಿ ಕನ್ನಡದಲ್ಲಿ ಟೈಪ್ ಆಗಿರುತ್ತೆ. ಒಂದ್ ವೇಳೆ ಇದರಲ್ಲಿ ಏನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನಿಮ್ಗೆ ಇಲ್ಲಿ ನೀವು ತಿದ್ಕೋಬಹುದು, ಆಗಲೇ ತೋರಿಸಿದಾಗೆ ಅದೇ ತರ. ಮತ್ತೆ ಇಲ್ಲಿ ಅಂಚೆ ಕಚೇರಿ, ನಿಮ್ದು ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದು ಪಿನ್ ಕೋಡ್ ಯಾವ್ದು ಬರುತ್ತೆ ಪಿನ್ ಕೋಡ್ ಅನ್ನ ಫಿಲ್ ಮಾಡ್ಕೊಳ್ಳಿ.
ಫಿಲ್ ಮಾಡಿದಾದ್ಮೇಲೆ ತಹಸೀಲ್ ತಾಲೂಕು ಮಂಡಲ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಕೆಳಗಡೆ ಬಂದು ನಿಮ್ದು ಜಿಲ್ಲೆ ಯಾವ್ದಿದೆ, ಡಿಸ್ಟಿಕ್ ಯಾವ್ದಿದೆ ಅದನ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ನಿಮ್ದು ರಾಜ್ಯ ಯಾವ್ದಿದೆ ಅದನ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಕೆಳಗಡೆ ಮತ್ತೆ ಇನ್ನೊಂದು ಕೆಳಗಡೆ ಇಲ್ಲಿ ನೋಡ್ಬೋದು ವಾಸಸ್ಥಳದ ರುಜುವಾತಿ ಸಂಬಂಧಿತ ದಾಖಲೆ ಅಂತ ಇದೆ. ನೀವು ವಾಸಸ್ಥಳ ಇರುವ ಸಂಬಂಧಿತ ದಾಖಲೆ ಯಾವ್ದು ಅಂತ ಕೇಳ್ತಾ ಇದೆ. ದಾಖಲೆ ಯಾವ್ದು ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟರ್ ಬಿಲ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಕನೆಕ್ಷನ್ ಬಿಲ್ಲು, ಇಂಡಿಯನ್ ಪಾಸ್ಪೋರ್ಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಲೋ, ಓನರ್ ಇಂಡಿಯಾ ಕಾರ್ಡ್ಸ್ ಎಲ್ಲಾ ತರ ಇದೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಹಾಕೊಳ್ಳಿ. ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಬಂದು ಆಧಾರ್ ಕಾರ್ಡ್ ಫೈಲ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಪ್ಲೋಡ್ ಮಾಡಿ ಆದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಯಾರಾದ್ರೂ ಡಿಸಬಿಲಿಟಿ ಪರ್ಸನ್ ಇದ್ರೆ ಇದನ್ನ ಫಿಲ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೇಕು. ಒಂದ್ ವೇಳೆ ಫಿಲ್ ಮಾಡ್ಕೊಳ್ಳೋದು ಇಲ್ಲ ಹತ್ರ ಕೇಳ್ತಿದ್ದಾರೆ, ಇಲ್ಲನ್ನೆಲ್ಲ ನೀವು ಫಿಲ್ ಮಾಡಿ ಮತ್ತೆ ಇಲ್ಲಿ ನಿಮ್ದು ದಾಖಲೆ ಕೊಟ್ಟಿರ್ತಾರಲ್ಲ ನಿಮ್ದು ಡಿಸಬಿಲಿಟಿ ಅದನ್ನ ಸರ್ಟಿಫಿಕೇಟ್ ಅನ್ನು ಇಲ್ಲಿ ಫೈಲ್ ಆಗಿ ಚೂಸ್ ಮಾಡ್ಕೊಂಡು ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಮುಂದೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ಕೆಳಗಡೆ ಪೇಜ್ ಅನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ನೀವು ಹಿಂದ್ಗಡೆ ವೋಟರ್ ಅಂದ್ರೆ ನಿಮ್ದು SIR ಇದು ಇರುತ್ತಲ್ಲ, ನಾನು ಪ್ರಸ್ತುತ ವಾಸಿಸುತ್ತಿರುವ ಪ್ರಸ್ತುತ ವಿಳಾಸದ ಮತದಾರ ಪಟ್ಟಿಯಲ್ಲಿ ಈಗಾಗಲೇ ಸೇರಿರುವ ನನ್ನ ಕುಟುಂಬ ಸದಸ್ಯರ ವಿವರಗಳು ಈ ಕೆಳಕಂಡಂತಿವೆ. ಅಂದ್ರೆ ಇಲ್ಲ ಯಾರ್ಯಾರು ಮತದಾರ ಪಟ್ಟಿಯಲ್ಲಿ ಸೇರಿದಾರ ನಿಮ್ಮ ಮನೆಯಲ್ಲಿ, ನಿಮ್ ತಂದೆ ಅಥವಾ ತಾಯಿ, ನಿಮ್ ಅಜ್ಜಿ ತಾತ ಯಾರಿದ್ರ ಅವ್ರದ್ದು ಇಲ್ಲಿ ನೇಮ್ ಅನ್ನ ಹಾಕ್ಬೇಕು. ಫಾದರ್ ಇದ್ರೆ ಫಾದರ್, ಹಸ್ಬೆಂಡ್ ಇದ್ರೆ ಹಸ್ಬೆಂಡ್, ಮದರ್ ಇದ್ರೆ ಮದರ್ ಹಾಕಿ ಅವ್ರ ನೇಮ್ ಅನ್ನ ಕುಟುಂಬ ಸದಸ್ಯ ಹೆಸರು ಅಂತಲ್ಲ ಇದೆಲ್ಲ ಅಲ್ಲಿ ಅವ್ರ ನೇಮ್ ಹಾಕಿ ಮತ್ತೆ ಅರ್ಜಿದಾರರೊಂದಿಗೆ ನಿಮ್ದೇನಿದೆ ಸಂಬಂಧ ಅದು ಹಾಕಿ ಇಲ್ಲಿ ಫಾದರ್ ಮದರ್ ಇಲ್ಲ ಹಸ್ಬೆಂಡ್ ಏನಿದೆ ನೋಡ್ಬಿಟ್ಟು ಹಾಕಿದಾದ್ಮೇಲೆ ಇಲ್ಲಿ ಆತನ ಆಕೆಯ ಮತದಾರ ಗುರುತಿನ ಚೀಟಿ ಅಂತ ಇದೆ, ನಿಮ್ದು ವೋಟರ್ ID ನಂಬರ್ ಅನ್ನ ಇಲ್ಲಿ ಹಾಕಿ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು. ಮುಂದೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಬಹುದು ಡಿಕ್ಲೇರೇಷನ್ ಫಾರ್ಮ್ ಅಂತ ಇದೆ. ಇಲ್ಲಿ ನೋಡಬಹುದು ನಿಮ್ದು ಅಪ್ಲಿಕೆಂಟ್ಸ್ ನೇಮ್ ಅಂತ ಇದೆ, ಅದನ್ನ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ನಿಮ್ದು ಅಡ್ರೆಸ್ ಬರುತ್ತೆ. ಮತ್ತೆ ಇಲ್ಲಿ ಮೈ ನೇಮ್ ಈಸ್ ಎಕ್ಸಿಸ್ಟ್ ಇನ್ ಎಲೆಕ್ಟ್ರಲ್ ಆಫ್ ಲಾಸ್ಟ್ SIR ಅಂತ ಇದೆ. ಇದನ್ನ ನೀವು ಯಾವತ್ತೂ ಸೆಲೆಕ್ಟ್ ಮಾಡ್ಕೊಳಕ್ ಹೋಗಬೇಡಿ, ಯಾಕಂದ್ರೆ ನೀವು ಅಪ್ಲಿಕೆಂಟ್ಸ್ ಆಗಿರ್ತೀರಾ. ಅದಕ್ಕೆ ಲಾಸ್ಟ್ SIR ಅಲ್ಲಿ ನಿಮ್ದು ನೇಮ್ ಏನ್ ಬಂದಿರೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವಾಗೆ ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ ಆಗ್ತಾ ಇದೀರಾ ವೋಟರ್ ಐಡಿಗೆ. ನೆಕ್ಸ್ಟ್ ಒಂದು ಬಂದು ಮೈ ಪೇರೆಂಟ್ಸ್ ನೇಮ್ ಅಂತ ಇದೆ. ಲಾಸ್ಟ್ SIR ಎಕ್ಸಿಸ್ಟ್ ಇನ್ ದಿ ಲಾಸ್ಟ್ ಎಲೆಕ್ಟ್ರಲ್ ಆಫ್ ಲಾಸ್ಟ್ SIR ಅಂತ ಇದೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಲಾಸ್ಟ್ SIR ಅಲ್ಲಿ ಎಕ್ಸಿಸ್ಟ್ ಆಗಿದ್ರೆ ಅಂದ್ರೆ ಅದ್ರಲ್ಲಿ ಏನಾದ್ರು ಭಾಗವಹಿಸಿದ್ರೆ ಅದಕ್ಕೆ ಸೆಕೆಂಡ್ ಒನ್ ಕ್ಲಿಕ್ ಮಾಡ್ಬಿಟ್ಟು ಯಾರು ಅದನ್ನ ಭಾಗವಹಿಸಿದ್ದಾರೆ ಅಂತ ಅವ್ರ ಡೀಟೇಲ್ ಎಲ್ಲ ಹಾಕ್ಬೇಕಾಗತ್ತೆ. ಅದೆಲ್ಲ ನಿಮ್ದು ಯಾರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಲಾಸ್ಟ್ ಒನ್ ನೈದರ್ ಮೈ ನೇಮ್ ಆರ್ ನಾರ್ ಮೈ ಪೇರೆಂಟ್ಸ್ ನೇಮ್ ಎಕ್ಸಿಸ್ಟ್ ಇನ್ ದಿ ಲಾಸ್ಟ್ SIR ರೋಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೆಕ್ಸ್ಟ್ ಒಂದು ಬಂದು ನಿಮ್ದು ಫಾದರ್ ನೇಮ್ ಕೇಳ್ತಾ ಇದೆ. ಫಾದರ್ ನೇಮ್ ಅಥವಾ ಲೀಗಲ್ ಗಾರ್ಡಿಯನ್ ನೇಮ್ ಅಂತ ಇದೆ. ಅಲ್ಲಿ ನೀವು ನೇಮ್ ಅನ್ನ ಹಾಕೊಳ್ಳಿ. ಮದ್ವೆ ಆಗಿದ್ರೆ ನಿಮ್ ಗಂಡನ ಹೆಸರು ಹಾಕೊಳ್ಳಿ, ಇಲ್ಲಾಂದ್ರೆ ನಿಮ್ ಮದ್ವೆ ಆಗದೆ ಇದ್ರೆ ನಿಮ್ ಫಾದರ್ ನೇಮ್ ಅನ್ನ ಹಾಕೊಳ್ಳಿ. ಫಾದರ್ ನೇಮ್ ಹಾಕಿ ಅವ್ರ ವೋಟರ್ ID ನಂಬರ್ ಇಲ್ಲಿ ಹಾಕ್ಬೇಕು. ಒಂದ್ ವೇಳೆ ಇತ್ತು ಅಂದ್ರೆ ಹಾಕಿ, ಇಲ್ಲಾಂದ್ರೆ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ, ಆಪ್ಷನಲ್ ಇರುತ್ತೆ. ಹಾಕದೇ ಇದ್ರು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಮದರ್ ನೇಮ್ ಹಾಕೊಳ್ಳಿ. ಇದು ನೇಮ್ ಅಥವಾ ಸ್ಟಾರ್ ಮಾರ್ಕ್ ಇರೋದೆಲ್ಲ ಇಂಪಾರ್ಟೆಂಟ್, ಇವು ಹಾಕ್ಲೇಬೇಕಾದಂತದ್ದು. ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಅವ್ರದ್ದು ವೋಟರ್ ID ನಂಬರ್ ಅನ್ನ ಹಾಕಿ ಇಲ್ಲಿ ಮುಂದೆ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡಬಹುದು ಘೋಷಣೆ ಡಿಕ್ಲೇರೇಷನ್ ಫಾರ್ಮ್ ಲಾಸ್ಟ್ ಇರುತ್ತೆ. ಇದರಲ್ಲಿ ನಿಮ್ದು ಗ್ರಾಮ ಅಥವಾ ಪಟ್ಟಣ ಬರುತ್ತಂತ ನೋಡಿ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಊರ ಹೆಸರು ಇಲ್ಲಿ ಹಾಕೊಬೇಕು. ಇಲ್ಲಿ ಮತ್ತೆ ನಿಮ್ದು ರಾಜ್ಯ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಾಜ್ಯನ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಯಾವ ಜಿಲ್ಲೆ ಬರುತ್ತೆ, ಯಾವ ಡಿಸ್ಟಿಕ್ ಬರುತ್ತೆ ಅದನ್ನ ಹಾಕೋಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ ಡಿಸ್ಟಿಕ್ ಬರುತ್ತೆ ಇಲ್ಲಿ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯಾವ್ದು ಬರುತ್ತೆ ಅದನ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಎಲ್ಲಾ ತರ ಇಲ್ಲಿ ಡೀಟೇಲ್ಸ್ ಇದೆ. ಇಲ್ಲಿ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಆ ಬಾಕ್ಸ್ ಅಲ್ಲಿ ನೀವು ಯಾವ ಡೇಟ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡ್ತಾ ಇದೀರಾ ಅದನ್ನ ಇಲ್ಲಿ ಫಿಲ್ ಮಾಡ್ಕೋಬೇಕು. ಅದನ್ನ ಫಿಲ್ ಮಾಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ಇನ್ನೊಂದು ಇಲ್ಲಿ ಈ ತರ ಇರುತ್ತೆ. ಇಲ್ಲಿ ಈ ತರ ಒಂದು ಪೇಜ್ ಇರುತ್ತೆ. ಇಲ್ಲಿ ನೋಡಬಹುದು ನೀವು ಇಲ್ಲಿ ನಿಮ್ದು ಸ್ಥಳ ಯಾವ್ದಿದೆ, ಯಾವ ಸ್ಥಳದಿಂದ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ತಾ ಇರೋ ಅದನ್ನ ಹಾಕೊಳ್ಳಿ. ಅದನ್ನ ಹಾಕೊಂಡಾದ್ಮೇಲೆ ನೀವು ಯಾವ ಡೇಟ್ ಅಲ್ಲಿ ಈ ಅಪ್ಲಿಕೇಶನ್ ಹಾಕ್ತಾ ಇದೀರಾ ಅದನ್ನ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಮುಂದೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡೋದು ಬರುತ್ತೆ. ಲಾಸ್ಟ್ ಒಂದು ಸ್ಟೆಪ್ ಇರುತ್ತೆ. ಇಲ್ಲಿ ಕ್ಯಾಪ್ಚಾವನ್ನ ಫಿಲ್ ಮಾಡ್ಕೊಳ್ಳಿ. ನೀವು ಫಿಲ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದು ನೋಡ್ಬೋದು ನೀವು ಸಬ್ಮಿಟ್ ಅಂತ ಮುನ್ನೋಟ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಪ್ಲೋಡ್ ಮಾಡಿಂದ ಇನ್ನೊಂದು ಸ್ಟೆಪ್ ಓಪನ್ ಆಗತ್ತೆ. ನೋಡ್ಬೋದು ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆನೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಭಾರತ ಚುನಾವಣಾ ಆಯೋಗ ಹೊಸ ಮತದಾರ ಸೇರ್ಪಡೆಗಾಗಿ ಅರ್ಜಿ ನಮೂನೆ ಅಂತ ಇದೆ. ಇಲ್ಲಿ ನಿಮ್ದೆಲ್ಲಾ ತರ ಡೀಟೇಲ್ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮ್ದು ನೇಮ್ ಇರುತ್ತೆ, ನಿಮ್ದು ಸರ್ ನೇಮ್ ಹಾಕಿದ್ರೆ ಸರ್ ನೇಮ್ ಇರುತ್ತೆ, ನಿಮ್ ಫೋಟೋ ಇರುತ್ತೆ, ಎಲ್ಲಾ ತರ ಇರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿದಾದ್ಮೇಲೆ ಇಲ್ಲಿ ಕೀಪ್ ಎಡಿಟಿಂಗ್, ನೀವು ಏನಾದ್ರೂ ಇಲ್ಲಿ ರಾಂಗ್ ಮಾಡಿದೀವಿ, ತಪ್ಪಾಗಿ ಏನಾದ್ರೂ ಫಿಲ್ ಮಾಡಿದೀವಿ ಅಂದ್ರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಒಂದ್ ವೇಳೆ ಆತರ ಏನು ಇಲ್ಲ ಅಂದ್ರೆ ಇಲ್ಲಿ ಈ ಸೈನ್ ಆರ್ ಸಬ್ಮಿಟ್ ಅಂತ ಇದೆ. ಇದ್ರ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಸೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು.
ಕ್ಲಿಕ್ ಮಾಡಿದಾದ್ಮೇಲೆ ನೀವು ಖಚಿತವಾಗಿರುವಿರಾ ಅಂತ ಯು ಆರ್ ಶೋರ್ ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಇದೆ, ಹೌದು ಅಂತ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗತ್ತೆ. ಅದು ಆವಾಗಿಂದ ಅವಾಗೆ ಓಪನ್ ಆಗಲ್ಲ, ಸ್ವಲ್ಪ ಸರ್ವರ್ ಅದು ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಅದು ಓಪನ್ ಆಗ್ತಿರಲ್ಲ. ಸ್ವಲ್ಪ ವೇಟ್ ಮಾಡಿದಾದ್ಮೇಲೆ ಈ ತರ ಇನ್ನೊಂದು ಪೇಜ್ ಓಪನ್ ಆಗತ್ತೆ, ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು. ವರ್ಚುವಲ್ ಐಡಿ ನಂಬರ್ ಈ ತರ ಇರುತ್ತೆ. ನಿಮ್ದು ಆಧಾರ್ ನಂಬರ್ ಅನ್ನ ಇಲ್ಲಿ ಹಾಕೊಳ್ಳಿ. ಇಲ್ಲಿ ಆಧಾರ್ OTP ಅಂತ ಇಲ್ಲ, ಇದರ ಮೇಲೆ ಆಧಾರ್ ನಂಬರ್ ಅನ್ನ ಹಾಕೊಂಡು ಇಲ್ಲಿ ನೀವು ಐ ಆಮ್ ಹೇರ್ ಬೈ ಡಿಕ್ಲೇರ್ ಅಂತ ಅದು ತಾನಾಗೆ ಬರುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ಹಾಕಿದ ತಕ್ಷಣನೇ ಆ ತರ ಇಲ್ಲಿ ನೀವು ಆಧಾರ್ ನಂಬರ್ ಏನಿತ್ತಲ್ಲ ಅದು ಇದ್ರ ಫಿಲ್ ಮಾಡ್ಕೊಳ್ಳಿ. ಹಾಕಿದಾದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇನ್ನೊಂದು OTP ನಿಮ್ ಫೋನ್ ನಂಬರ್ಗೆ ಬಂದಿರುತ್ತೆ, ಅದನ್ನ ನೀವು ಫಿಲ್ ಮಾಡ್ಕೊಬೇಕಾಗತ್ತೆ. ಆಧಾರ್ ಕಾರ್ಡ್ OTP ಹಾಕಿ ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿ ಕನ್ಫರ್ಮ್ ಸಬ್ಮಿಟ್ ಕನ್ಫರ್ಮ್ ಆಗಿದೆ ಅಂತ, ಸಕ್ಸಸ್ಫುಲಿ ಆಗಿದೆ ನಿಮ್ದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿದೆ, ಅಪ್ಲಿಕೇಶನ್ ತಗೊಂಡಿದೆ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ ನಿಮ್ ಫೋನ್ಗೆ ಅಥವಾ ನಿಮ್ದು ಇಮೇಲ್ ಐಡಿಗೆ ಬರುತ್ತೆ. ಅದನ್ನ ನೀವು ನೋಡ್ಕೊಂಡ್ಬಿಟ್ಟು ಒಂದು 10 to 15 ಡೇಸ್ ಅಂದ್ರೆ ಒಂದು 15 ದಿನ ಇಲ್ಲ 1 ಮಂತ್ ಒಳಗಡೆನೆ ನಿಮ್ಗೆ ನಿಮ್ದು ವೋಟರ್ ಐಡಿ ಪೋಸ್ಟ್ ಮುಖಾಂತರ ನಿಮ್ ಮನೆಗೆ ಬಂದು ಸೇರುತ್ತೆ. ಯಾವ ತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮ್ದೆಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.